ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಬಿಗ್ ಅಪ್ಡೇಟ್ ಇದು. ಪವರ್ ಟಿವಿಯಲ್ಲಿ ರನ್ಯಾ ಫ್ರೆಂಡ್ ತರುಣ್ ರಾಜ್ ಎಕ್ಸ್ಕ್ಲೂಸಿವ್. ಆರೋಪಿ ತರುಣ್ ರಾಜ್ನ ಈ ಒಂದೊಂದೇ ಸೀಕ್ರೆಟ್ಸ್ಗಳು ಈಗ ಬಹಿರಂಗ ಆಗ್ತಾ ಇದೆ. ತನಿಖೆ ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ತರುಣ್ ರಾಜ್ ಯಾರು, ಜೊತೆಯಲ್ಲಿ ಈತನಿಗೂ ಆಕೆ ಇದ್ದಂಥ ಸಂಬಂಧ ಏನು, ವ್ಯಾವಹಾರಿಕ ಸಂಬಂಧಗಳು ಯಾವ ರೀತಿಯಾಗಿ ನಡೀತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದೊಂದೇ ಸೀಕ್ರೆಟ್ಸ್ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ರನ್ಯಾ ಆಪ್ತ ತರುಣ್ ರಾಜ್ ತೆಲುಗು ಸಿನಿಮಾದಲ್ಲಿ ಸಕ್ರಿಯವಾಗಿದ್ದ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. 3 ಸಿನಿಮಾಗಳಲ್ಲಿ ನಾಯಕ ನಟನಾಗಿ ತರುಣ್ ಅಭಿನಯ ಮಾಡಿದ್ದ. ಈ ಸಿನಿಮಾಗಾಗಿನೇ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ದ. ತರುಣ್ ರಾಜ್ ಬದಲಿಗೆ ತರುಣ್ ಕೊಂಡೂರು ರಾಜ್ ಆಕ್ಚುಯಲ್ ಹೆಸರು, ಆದರೆ ಅದರ ಬದಲು ವಿರಾಟ್ ಕೊಂಡೂರು ರಾಜ್ ಅಂತ ಬದಲಾವಣೆ ಮಾಡಿಕೊಂಡು ಟಾಲಿವುಡ್ನಲ್ಲಿ ನಟನೆಯನ್ನ ಮಾಡ್ತಾ ಇದ್ದ. ಎಲ್ಲರ ಜೊತೆಗೂ ಕೂಡ ವಿರಾಟ್ ಅಂತಾನೆ ಈತ ಗುರುತಿಸ್ಕೊಂಡಿದ್ದ. ಈ ತರುಣ್ ಪರಿಚಯಂ ಅನ್ನುವಂಥ ಚಿತ್ರದಲ್ಲಿ ನಾಯಕ ನಟನಾಗಿ ತರುಣ್ ಅಭಿನಯವನ್ನ ಮಾಡಿರೋದು. 2018ರಲ್ಲಿ ತೆರೆ ಕಂಡಿದ್ದಂಥ ತೆಲುಗಿನ ಪರಿಚಯಂ ಸಿನಿಮಾ. ಆ ಸಿನಿಮಾ ಮೂಲಕನೇ ನಟಿ ರನ್ಯಾ ಜೊತೆ ಸ್ನೇಹವನ್ನ ಬೆಳೆಸಿದ್ದ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲೂ ಕೂಡ ಈತ ಭಾಗಿಯಾಗಿರುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸದ್ಯ DRI ಕಸ್ಟಡಿಯಲ್ಲಿದ್ದಾನೆ ತರುಣ್ ರಾಜ್. ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಈತ ಕೂಡ ಈಕೆಯ ಕಂಪನಿ ಏನಿದೆ ಅದರಲ್ಲಿ ಒನ್ ಆಫ್ ದಿ ಡೈರೆಕ್ಟರ್, ಹಾಗಾಗಿ ಆತನನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ.